ಬಾಗಲಕೋಟೆ ಮತ್ತು ದಾವಣಗೆರೆಯ ಈ ಉಪಚುನಾವಣೆಗಳು ಕೇವಲ 2 ಕ್ಷೇತ್ರಗಳ ಚುನಾವಣೆಗಳಲ್ಲ. ಇವು ರಾಜಕೀಯ ಸಂದೇಶ, ಸಾಮಾಜಿಕ ಸಮೀಕರಣ ಮತ್ತು ನಾಯಕತ್ವದ ಪರೀಕ್ಷೆಯಾಗಿ ಪರಿಣಮಿಸಿವೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದಿಗೆ ನೇರ ಮಾತುಕತೆ. ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಇವತ್ತು ಕಾಂಗ್ರೆಸ್ ಪಾರ್ಟಿ ಒಂದೇನೆ. ಯಡಿಯೂರಪ್ಪ ರಾಜಕೀಯವಾಗಿ ಮುಖ್ಯಮಂತ್ರಿ ಅಲ್ಲ ಈಗ, ಮತ್ತು ಮುಂದೇನೂ ಆಗಲ್ಲ. ಅವರೇ ಬಂದಿದ್ದಾರೆ ಪ್ರಚಾರಕ್ಕೆ. ಯಾವಾಗಲೂ ಕೂಡ ಅಲ್ಪಸಂಖ್ಯಾತರು ಕೋಮುವಾದಿ ಪಕ್ಷದ ಕಡೆ ಹೋಗಲ್ಲ. ಭಾರತೀಯ ಜನತಾ ಪಕ್ಷ ಒಂದು ಕೋಮುವಾದಿ ಪಕ್ಷ. ಅವರು ಗ್ಯಾರಂಟಿ ಯೋಜನೆಗಳಲ್ಲಿ ವಿರೋಧ ಮಾಡ್ತಿದ್ರಲ್ವ, ಅವ್ರಿಗೆ ಯಾಕೆ ಓಟ್ ಹಾಕ್ತಾರೆ? ಈಗ ನೀರಾವರಿಗೆ 23,000 ಕೋಟಿ ಕೊಟ್ಟಿದ್ದೀವಿ, ಇದು ಅಭಿವೃದ್ಧಿ ಅಲ್ವಾ? ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ ಪರವಾಗಿರೋ, ನನ್ನ ಅಟ್ಯಾಕ್ ಮಾಡೋದು ಬಿಟ್ಟರೆ ಬೇರೆ ಇನ್ನೇನು ಹೇಳ್ತಾರೆ? ನಮ್ಮ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಜನರನ್ನು ತಲುಪಿದ್ದಾವೆ, ಜನರು ಕಾಂಗ್ರೆಸ್ ಪರವಾಗಿದ್ದಾರೆ. ಅದರಿಂದ ಇವರು ಯಾರು ಎಷ್ಟು ಜನ ಪ್ರಚಾರ ಮಾಡಿದ್ರು ಕೂಡ, ಎಷ್ಟು ಆರೋಪಗಳು ಮಾಡಿದ್ರು ಕೂಡ, ಎಷ್ಟು ಸುಳ್ಳು ಹೇಳಿದ್ರು ಕೂಡ ಜನರು ಬದಲಾವಣೆ ಆಗಲ್ಲ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ ಉಪಚುನಾವಣೆಗಳೇನು ನಡೀತಾ ಇದೆ, ಅದು ಕೇವಲ ಪಕ್ಷಗಳ ನಡುವಿನ ಚುನಾವಣೆ ಮಾತ್ರ ಅಲ್ಲ. ಇದು ಒಂದು ರೀತಿಯಲ್ಲಿ ಅಪ್ಪರ್ ಕಾಸ್ಟು, ಲೋವರ್ ಕಾಸ್ಟು, ಅರ್ಬನ್ನು, ರೂರಲ್ಲು, ಮತ್ತು ರಿಚ್ ಮತ್ತು ಪುವರ್, ಇವುಗಳ ಈ ಒಂದು ಸಾಮಾಜಿಕ ಸಮೀಕರಣಗಳ ನಡುವೆ ನಡೀತಾ ಇರುವಂಥ ಚುನಾವಣೆ ಅಂತ ಕಾಣ್ತಾ ಇದೆ. ಇದನ್ನು ಕಾಂಗ್ರೆಸ್ ಎದುರಿಸೋದಕ್ಕೆ ಯಾವ ರೀತಿ ರಣತಂತ್ರವನ್ನು ರೂಪಿಸಿದೆ? ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಶ್ರೀಮಂತರು, ಕಾರ್ಪೊರೇಟ್ ಬಾಡಿಗಳು, ಬಂಡವಾಳಶಾಹಿಗಳು ಅವರ ವಿರುದ್ಧ ಇರ್ತಕ್ಕಂಥ ಪಕ್ಷ. ಮತ್ತು ಎಲ್ಲ ಜಾತಿ ಧರ್ಮದ ಬಡವರು ಅವ್ರ ಪರವಾಗಿರ್ತಕ್ಕಂಥ, ಅವರು ಹಳ್ಳಿಯವರು ಆಗ್ಬೋದು, ಗ್ರಾಮೀಣ ಪ್ರದೇಶದವರು ಆಗ್ಬೋದು, ಅಥವಾ ನಗರ ಪ್ರದೇಶದವರು ಆಗ್ಬೋದು, ಎಲ್ಲೇ ಇದ್ದರೂ ಕೂಡ ಈ ವರ್ಗದ ಜನರು ಪರವಾಗಿರ್ತಕ್ಕಂಥದ್ದು. ಮತ್ತು ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜ. ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪಾರ್ಟಿ. ಅದು ಯಾವತ್ತೂ ಕೂಡ ಜಾತಿ ಧರ್ಮದ ಮೇಲೆ ಸಮಾಜವನ್ನು ವಿಂಗಡಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಸೊ ಹಾಗಾಗಿ ನಮ್ಮ ಮೊದಲನೇ ಗುರಿ ಇರ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು. ಯಾಕಂದರೆ ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಇವತ್ತು ಕಾಂಗ್ರೆಸ್ ಪಾರ್ಟಿ ಒಂದೇನೆ. ಬೇರೆ ಪಾರ್ಟಿಗಳು ಯಾವುದೂ ಕೂಡ ಸಂವಿಧಾನದಲ್ಲಿ, ಈಗ ಭಾರತೀಯ ಜನತಾ ಪಕ್ಷ NDA ಅಧಿಕಾರದಲ್ಲಿದೆ ಕೇಂದ್ರದಲ್ಲಿ. ಆದರೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಜಾತಿ ಧರ್ಮನ ಒಡಿತಕ್ಕಂಥ ಪಕ್ಷ, ಜಾತಿ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡ್ತಕ್ಕಂಥ ಪಕ್ಷ. ಇದರಿಂದ ಸಮಾಜವನ್ನು ಒಡೆದು ಒಂದು ವರ್ಗದ ಜನರನ್ನು ಇನ್ನೊಂದು ವರ್ಗದ ಜನರ ಮೇಲೆ ಎತ್ಕಟ್ತಕ್ಕಂಥದ್ದು, ಆಮೇಲೆ ಹಿಂದುತ್ವ ಹೇಳ್ತಕ್ಕಂಥದ್ದು ಇದೆಯಲ್ಲ, ಹಿಂದುತ್ವ ಅಂತಂದರೆ ಶ್ರೇಣೀಕೃತ ವ್ಯವಸ್ಥೆ ಮತ್ತೆ ಜಾರಿಯಾಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ಬಾಗಲಕೋಟೆ ಯಾವಾಗಲೂ BJP ಭದ್ರಕೋಟೆ ಅಂತಲೇ ಅದನ್ನು ಪರಿಗಣಿಸಿದ್ರು. ಅದನ್ನು ಮೇಟಿಯವರು, HY ಮೇಟಿಯವರು ಆ ಕೋಟೆಯನ್ನು ಛಿದ್ರಗೊಳಿಸಿದ್ರು. ಈಗ ಉಮೇಶ್ ಮೇಟಿಯವ್ರಿಗೂ ಆ ಒಂದು ಕೆಪಾಸಿಟಿ ಇದೆ ಅಂತ ನಿಮ್ಗನ್ಸುತ್ತಾ? ಇದೆ, ಕೆಪಾಸಿಟಿ ಇದೆ. ಈಗ HY ಮೇಟಿಯವರು ಹೆಚ್ಚು ಓದ್ದವರಲ್ಲ, ಆದರೆ ಜನರ ಪರವಾಗಿದ್ದರು, ಬಡವರ ಪರವಾಗಿದ್ದರು. ನಿಮಗೆ ಆಶ್ಚರ್ಯ ಆಗುತ್ತೆ, ಅವ್ರಿಗೆ ಅವ್ರ ಮನೆಯಲ್ಲಿ ಮೊಮ್ಮಕ್ಕಳು 6 ಜನ ಡಾಕ್ಟರ್ಸು. 6 ಜನ ಡಾಕ್ಟರ್ಸ್ ಅಂದರೆ ಎಲ್ರಿಗೂ ಕೂಡ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಅಂತಕ್ಕಂಥದ್ದು ಅವರ ಆಸೆಯಾಗಿತ್ತು. ಅದಕ್ಕೋಸ್ಕರನೇ ಬಾಗಲಕೋಟೆಯಲ್ಲಿ
ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಭಾಳ ನನ್ನ ದುಂಬಾಲು ಬಿದ್ದುಬಿಟ್ಟಿದ್ರು ನನಗೆ. ಆಮೇಲೆ 25-26 ಬಜೆಟ್ನಲ್ಲಿ ಘೋಷಣೆ ಮಾಡದೆ ಅದರ ಶಂಕುಸ್ಥಾಪನೆ ಮಾಡುವಾಗ ಅವರು ಇರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಜನಪರವಾದಂಥ ಕಾಳಜಿ ಇಟ್ಕೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಜಾತ್ಯತೀತ ವ್ಯಕ್ತಿ, ಆ ಜಾತಿ ಈ ಜಾತಿ ಅಂತ ಮಾಡ್ತಿರ್ಲಿಲ್ಲ, ಆ ಧರ್ಮ ಈ ಧರ್ಮದವರು ಅಂತ ಮಾಡ್ತಿರ್ಲಿಲ್ಲ. ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಸ್ವಭಾವ ಇತ್ತು. ಚುನಾವಣೆ ಹಿನ್ನೆಲೆಯಲ್ಲೇ ನೀವು ಈ ಗವರ್ಮೆಂಟ್ ಕಾಲೇಜನ್ನ, ಮೆಡಿಕಲ್ ಕಾಲೇಜ್ನ ಉದ್ಘಾಟನೆ ಮಾಡಿರೋದು ಅಂತನೂ ಇಲ್ಲ ಹೇಳ್ತಿದ್ದಾರೆ. ಬಜೆಟ್ನಲ್ಲೇ ಘೋಷಣೆ ಮಾಡಿದೆ. ಆಗ ಮೇಟಿ ಅವರು ಸತ್ತೋಗ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ವಲ್ಲ. 25-26 ಬಜೆಟ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ಮಂಡಿಸಿದೆ ನಾನು. ಆಗ್ಲೇ ಘೋಷಣೆ ಮಾಡಿದ್ದೆ. 25 ಮಾರ್ಚ್ ಆಗಲೇ ಘೋಷಣೆ ಮಾಡಿದೆ. ಮತ್ತು ಅವ್ರ ಕುಟುಂಬದಲ್ಲೇ ಒಂದು ರೀತಿ ಬಿರುಕಿದೆಯಲ್ಲ, ಟಿಕೆಟ್ಗೋಸ್ಕರ ಅವ್ರ ಕುಟುಂಬದಲ್ಲೇ ಒಂದು ಒಳಜಗಳಗಳಿದ್ವು. ನಾನು ಒಂದು ಸಾರಿ ಕರೆದಿದ್ದೆ ಅವರಿಗೆ. ಕರೆದು ನೋಡಿಯಪ್ಪ, ಹೈಕಮಾಂಡ್ನವರು ಯಾರು ಕೊಟ್ಟರು ಕೂಡ ಮಾಡಬೇಕು ಅಂತ ಹೇಳಿದೆ. ಎಲ್ಲರೂ ಒಪ್ಕೊಂಡಿದ್ರು. ಟಿಕೆಟ್ ಕೇಳಿದ್ರು ಅಷ್ಟೇ. ಈಗ ಟಿಕೆಟು ಬಾಯಕ್ಕ ಅಂತ ಅವರ ದೊಡ್ಡ ಮಗಳು ಬಿಟ್ಟರೆ ಇನ್ನು ಬಾಕಿ ಅವ್ರು 3 ಜನನೂ ಟಿಕೆಟ್ ಕೇಳಿದರು. ನಾನು ಒಂದು ಸಾರಿ ಕರೆದು, ನೋಡಪ್ಪ ನಿಮಗೆ 3 ಜನನೂ ಟಿಕೆಟ್ ಕೇಳ್ತಾ ಇದ್ರಿ, 3 ಜನಕ್ಕೂ ಕೊಡೋಕ್ಕಾಗಲ್ಲ, ಒಬ್ಬರಿಗೆ ಕೊಡೋದು. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ನೀವು ಒಪ್ಕೋಬೇಕು, 3 ಜನರು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒಪ್ಕೊಂಡಿದ್ವಿ. ಶಿಗ್ಗಾವಿಲಿ ಎಲೆಕ್ಷನ್ ಆದಾಗ ಬಿಜೆಪಿಯಲ್ಲಿ ಒಳಜಗಳಗಳಿದ್ವು. ಆದರೆ ಈಗ ಬಾಗಲಕೋಟೆಯಲ್ಲಿ ನಾವು ನೋಡ್ತಾ ಇರೋದು, ಬೊಮ್ಮಾಯಿ ಅವರು ಅದ್ರ ಜೊತೆಗೆ ಉಚ್ಚಾಟಿತ ಶಾಸಕರಾದಂಥ ಯತ್ನಾಳು ಕೂಡ ಬಿಜೆಪಿ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಇದು ಏನಾದರೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಏನಾದರೂ ಹೊಡೆತ ಬೀಳ್ಬೋದಾ? ಏನಾಗಲ್ಲ. ಯಾರು ಏನೇ ಪ್ರಚಾರ ಮಾಡಿದ್ರು ಕೂಡ ನಮ್ಮ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಜನರನ್ನು ತಲುಪಿದ್ದಾವೆ. ಜನರು ಕಾಂಗ್ರೆಸ್ ಪರವಾಗಿದ್ದಾರೆ. ಅದರಿಂದ ಇವರು ಯಾರು ಎಷ್ಟು ಜನ ಪ್ರಚಾರ ಮಾಡಿದ್ರು ಕೂಡ, ಎಷ್ಟು ಆರೋಪಗಳು ಮಾಡಿದ್ರು ಕೂಡ, ಎಷ್ಟು ಸುಳ್ಳು ಹೇಳಿದ್ರು ಕೂಡ ಜನರು ಬದಲಾವಣೆ ಆಗಲ್ಲ. ಹಾಗಿದ್ಮೇಲೆ 15 ಜನ ಸಚಿವರುಗಳು ಬಂದು ಎರಡೂ ಕಡೆ ಅವರು ತಳವೂರಿ ಅಲ್ಲಿನೇ ಇದ್ದು ಪ್ರಚಾರ ಮಾಡುವಂಥ ಒಂದು ಪರಿಸ್ಥಿತಿ ಏನಿತ್ತು? ನಾರ್ಮಲಿ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವರು ಯಾವಾಗಲೂ ಮಾಡ್ತಾರೆ. ಈಗ ಎನಿ ಬೈ ಎಲೆಕ್ಷನ್ನಲ್ಲಿ ಭಾರತೀಯ ಜನತಾ ಪಕ್ಷದವ್ರು ಇಲ್ವಾ? ಎಲ್ಲ ಲೀಡರ್ಗಳು ಬಂದಿರಲಿಲ್ವಾ? ಯಡಿಯೂರಪ್ಪನೇ ರಿಟೈರ್ಡ್ ಆಗಿರೋರು ಬಂದಿದ್ದಾರೆ. ಯಡಿಯೂರಪ್ಪ ರಾಜಕೀಯವಾಗಿ ಮುಖ್ಯಮಂತ್ರಿ ಅಲ್ಲ ಈಗ, ಮತ್ತೆ ಮುಂದೇನೂ ಆಗಲ್ಲ. ಅವರೇ ಬಂದಿದ್ದಾರೆ ಪ್ರಚಾರಕ್ಕೆ. ಸೊ ಕಾಂಗ್ರೆಸ್ನ ಕೆಲವರು ಅಲ್ಲಿ ಕೆಲಸ ಮಾಡ್ತಾರೆ ದಾವಣಗೆರೆಯಲ್ಲಿ, ಇಲ್ಲಿ ಕೆಲವರು ಕೆಲಸ ಮಾಡ್ತಾರೆ. ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಬಗ್ಗೆ ಇದು ಮುಸಲ್ಮಾನ ಸಮುದಾಯದಲ್ಲಿ ಒಂದು ರೀತಿಯ ಮುನಿಸು ಉಂಟಾಗಿತ್ತು. ಅದು ಈಗ ಶಮನಗೊಂಡಿದೆ ಅಂತ ಅನ್ಸುತ್ತಾ? ಶಮನ ಆಗಿದೆ. ಯಾವಾಗಲೂ ಕೂಡ ಅಲ್ಪಸಂಖ್ಯಾತರು ಕೋಮುವಾದಿ ಪಕ್ಷದ ಕಡೆ ಹೋಗಲ್ಲ. ಭಾರತೀಯ ಜನತಾ ಪಕ್ಷ ಒಂದು ಕೋಮುವಾದಿ ಪಕ್ಷ, ಮನುವಾದಿಗಳ ಪರ ಇರ್ತಕ್ಕ ಮನುವಾದಿಗಳ ಪಕ್ಷ. ಅದರಿಂದ ಯಾವತ್ತೂ ಕೂಡ ಸೆಕ್ಯುಲರ್ ಪಾರ್ಟಿ ಜೊತೆ ಹೋಗ್ತಾರೆ ಹೊರತು, ಕಾಂಗ್ರೆಸ್ ಜೊತೆ ಹೋಗ್ತಾರೆ ಹೊರತು ಭಾರತೀಯ ಜನತಾ ಪಕ್ಷ ಜೊತೆ ಹೋಗಲ್ಲ. ಹಾಗಿದ್ಮೇಲೆ ದಾವಣಗೆರೆಯಲ್ಲಿ ಸಕ್ರಿಯವಾಗಿ ಕಾಣಿಸ್ಕೋಬೇಕಾದಂಥ ಜಮೀರ್ ಅಹಮದ್ ಅವರು ಕೇರಳಕ್ಕೆ ಹೋಗಿ ಪ್ರಚಾರ ಕಣದಲ್ಲಿದ್ದರಲ್ಲ? ಇಲ್ಲ, ಕೇರಳದ ನಮ್ಮ ಜನರಲ್ ಸೆಕ್ರೆಟರಿ ಆಫ್ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ 4ನೇ ತಾರೀಕಿನವ್ರಿಗೆ ಜಮೀರ್ ಅಹಮದ್ ಅಲ್ಲೇ ಇರಬೇಕು ಅಂತ ಹೇಳಿದರು. 4ನೇ ತಾರೀಕು. 5ನೇ ತಾರೀಕು ದಾವಣಗೆರೆಗೆ ಬಂದಿದ್ರಲ್ಲ, ದಾವಣಗೆರೆ ಬಂದಿದ್ರು. ಇಲ್ಲಿ ನಿನ್ನೆ ಇದ್ದಾರೆ ಇದರಲ್ಲಿ ಎಂಥದ್ದು ಬಾಗಲಕೋಟೆಯಲ್ಲಿ, ಮತ್ತು ಇವತ್ತು ಕೂಡ ಇರ್ತಾರೆ. ಮತ್ತು ದಾವಣಗೆರೆಯಲ್ಲಿ ಬಿಜೆಪಿ ಹಿಂದುಳಿದ ಸಮುದಾಯದ ಅಭ್ಯರ್ಥಿಯನ್ನ ಕಣಕ್ಕೆ ತಂದ್ಬಿಟ್ಟು ಆ ಮತಗಳನ್ನ ಓಲೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದೇನಾದರೂ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ? ಯಾವುದು ಕಾಂಗ್ರೆಸ್ ಪರವಾಗಿ ಇವತ್ತು ಜನ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು, ದಲಿತರು,
ಬಡವರು, ಎಲ್ಲ ಜಾತಿ ಬಡವರು, ಆಮೇಲೆ ಅಲ್ಪಸಂಖ್ಯಾತರು, ಇವರೆಲ್ಲರೂ ಕೂಡ ನಾವು ಬಿ ಜೆ ಪಿಯವರು ಏನೇ ಹೇಳಿದ್ರು ಕೂಡ ಅವರು ಗ್ಯಾರಂಟಿ ಯೋಜನೆಗಳಲ್ಲಿ ವಿರೋಧ ಮಾಡ್ತಿದ್ರಲ್ವ, ಅವ್ರಿಗೆ ಯಾಕೆ ಓಟ್ ಹಾಕ್ತಾರೆ? ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು ಅವರು. ನರೇಂದ್ರ ಮೋದಿಯವರು ವಿರೋಧ ಆದಿಯಾಗಿ ಎಲ್ಲರೂ ಕೂಡ ವಿರೋಧ ಮಾಡಿದ್ರು. ನಮ್ಮ ಬಿ ಜೆ ಪಿ ಕರ್ನಾಟಕ ಲೀಡರ್ಗಳು ಇದಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಿಬಿಡ್ತಾ ಇದ್ದೀರಿ, ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ಇಟ್ಸ್ ನಾಟ್ ಕರೆಕ್ಟ್. ಈಗಲೂ ಅದೇ ಅವರ ಚುನಾವಣಾ ತಂತ್ರ ಆಗಿದೆ. ಈಗಲೂ ಕೂಡ ಬಿಜೆಪಿ ಅವ್ರು ಹೇಳ್ತಿರೋದು ಅದನ್ನೇ, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಕುಂಠಿತ ಆಗಿದೆ ಅಂತ ಹೇಳಿ. ಈಗ ನೀರಾವರಿಗೆ 23,000 ಕೋಟಿ ಕೊಟ್ಟಿದ್ದೀವಿ, ಇದು ಅಭಿವೃದ್ಧಿ ಅಲ್ವಾ? ಲೋಕೋಪಯೋಗಿ ಇಲಾಖೆಗೆ 12,000 ಕೋಟಿ ಕೊಟ್ಟಿದ್ದೀವಿ, ಇದು ಅಭಿವೃದ್ಧಿ ಅಲ್ವಾ? ಇದು ಅಭಿವೃದ್ಧಿ ಅಲ್ವಾ? ಮತ್ತೆ ನನ್ನ ಪ್ರಕಾರ ಗ್ಯಾರಂಟಿ ಯೋಜನೆಗಳು ಕೂಡ ಅಭಿವೃದ್ಧಿ ಯೋಜನೆಗಳೇ ನನ್ನ ಪ್ರಕಾರ. ಈಗ ಸೋಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ನಾವು. ಈಗ 2,000 ರೂಪಾಯಿ ಗೃಹಲಕ್ಷ್ಮಿನಲ್ಲಿ ಕೊಡ್ತೀವಿ, ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ, ಸರ್ಕಾರ ಕೊಡ್ತದೆ ಅದಕ್ಕೆ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡ್ತೀವಿ, ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಫ್ರೀಯಾಗಿ ಕೊಡ್ತೀವಿ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತಲ್ಲ. ಬರೀ ಪ್ರೊಡ್ಯೂಸ್ ಮಾಡಿದ್ರೆ ಸಾಲದು, ಕೊಂಡ್ಕೊಳ್ಳೋರು ಇರಬೇಕಲ್ಲ. ಅದಕ್ಕೆ ನಾವು ಎಕನಾಮಿಕ್ ಥಿಯರಿಗಳಲ್ಲಿ 2 ಥರ ಇದೆ. ಒಂದು ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ ಅಂತ. ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ ಪರವಾಗಿರೋದು. ಒಂದು ವೇಳೆ ಕಾಂಗ್ರೆಸ್ ಫಲಿತಾಂಶ ಈ 2 ಉಪಚುನಾವಣೆಗಳಲ್ಲಿ ವಿರುದ್ಧವಾಗಿ ಬಂದರೂ ಕೂಡ ಸರ್ಕಾರದ ಒಂದು ಬಲಕ್ಕೇನು ಕೊರತೆ ಆಗೋದಿಲ್ಲ. ಹಾಗಿದ್ದ ಮೇಲೂ ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳೇ ಈ ಒಂದು ಚುನಾವಣೆಯಲ್ಲಿ ಇಷ್ಟೆಲ್ಲ ಓಡಾಟವನ್ನು ಮಾಡಿ ತಗೊಂಡಿರೋದು, ಇದು ನಿಮಗೆ ಒಂದು ರೀತಿ ವೈಯಕ್ತಿಕ ಪ್ರಶ್ನೆನೂ ಕೂಡ ಹೌದಾ? ಪ್ರತಿಷ್ಠೆಯ ವೈಯಕ್ತಿಕ ಪ್ರಶ್ನೆ ಅಲ್ಲ, ನಮ್ಮ ಸರ್ಕಾರ ಇದೆ, ನಾವು ಒಳ್ಳೆ ಕೆಲಸಗಳು ಮಾಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ನಾವು ಗೆಲ್ಲಬೇಕು ಅನ್ನೋದು ಅಷ್ಟೇ. ಬಟ್ ಜನ ನಮ್ಮ ಪರವಾಗಿದ್ದಾರೆ, ನಾವು ಗೆಲ್ಲಬೇಕು ಅನ್ನೋದು. ಕಾಂಗ್ರೆಸ್ನವರು 9 ವರ್ಷ ಅಧಿಕಾರದಲ್ಲಿದ್ದರು ಅಲ್ವಾ? 2008ರಿಂದ 13ರವರೆಗೆ 5 ವರ್ಷ, ಆಮೇಲೆ 2019ರಿಂದ 23ರವರೆಗೆ 9 ವರ್ಷಗಳಲ್ಲಿ ಜನರ ಹತ್ರ ನಾವು ಇಂಥ ಕೆಲಸ ಮಾಡಿದ್ದೀವಿ, ಅದಕ್ಕೋಸ್ಕರ ಓಟ್ ಕೊಡಿ ಅಂತ ಎಲ್ಲಿ ಕೇಳ್ತಾರೆ? ನನ್ನ ಅಟ್ಯಾಕ್ ಮಾಡೋದು ಬಿಟ್ಟರೆ ಬೇರೆ ಇನ್ನೇನು ಹೇಳ್ತಾರೆ? ಸಿದ್ದರಾಮಯ್ಯನ ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂತಂದರೆ, ಒಂದು ನಾನು ಮುಖ್ಯಮಂತ್ರಿ, ಎರಡನೇದು ನಾನು ಜನರ ಬಡವರ ಪರವಾಗಿದ್ದೀನಿ, ಅದಕ್ಕೋಸ್ಕರ ಅಟ್ಯಾಕ್ ಮಾಡ್ತಾರೆ. ಇದರ ಫಲಿತಾಂಶ ಏನಾದರೂ ಈಗ ಆಗಲೇ ಚರ್ಚೆಯಲ್ಲಿ ಸುಮಾರು ದಿನಗಳಿಂದ ಚರ್ಚೆಯಲ್ಲಿ ಇರುವಂತಹ ನಾಯಕತ್ವ ಬದಲಾವಣೆ ಮೇಲೆ ಏನಾದರೂ ಮತ್ತೆ ಅದನ್ನ ಮುನ್ನೆಲೆಗೆ ತರದಿದೆಯಾ? ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೋತೀವಿ ನಾವು. ಈಗ ನಾಯಕತ್ವ ಪ್ರಶ್ನೆ ಹೈಕಮಾಂಡ್ನವರು ಅಂತಿಮವಾಗಿ ಅದಕ್ಕೆ ತೀರ್ಮಾನ ಮಾಡೋರು. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಆಗಲಿ ಸರ್, ಥ್ಯಾಂಕ್ ಯು.